ಹಾಯ್ ಹಲೋ ವೆಲ್ಕಮ್ ಟು ಎಸ್ ಟೆಕ್ನಾಲಜಿ. ಇವತ್ತಿನ ವಿಡಿಯೋದಲ್ಲಿ ಏನು ಕಲಿಯೋಣಪ್ಪ ಅಂದರೆ, ಈ ವಿಡಿಯೋದಲ್ಲಿ ನಮ್ಗೆ ಬೇಕಾದ ಕಲರನ್ನು ನಮ್ಮ ಮೊಬೈಲಿಂದ ಹೇಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಹಚ್ಬೋದು ಅಥವಾ ಆ ಕಲರನ್ನು ಬ್ಲಿಂಕ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ಅದಕ್ಕಾಗಿ ನಾವು ಏನು ಮಾಡಬೇಕು, ಯಾವ ರೀತಿ ನಮ್ಗದು ಬ್ಲಿಂಕ್ ಆಗುತ್ತೆ, ಅಥವಾ ನಮ್ಗೆ ವೈರೇ ಇಲ್ದೇನೆ ವೈರ್ಲೆಸ್ ಇಂದ ಕಂಟ್ರೋಲ್ ಮಾಡ್ಬೋದು. ವೈರ್ಲೆಸ್ ಕಂಟ್ರೋಲ್ ಹೇಗೆ ಮಾಡ್ಬೋದು, LED ಯಾವ LED ಬೇಕು, ಯಾವ ನಮ್ ಕಲರ್ ಬೇಕು ಆ ಕಲರನ್ನು ಹೇಗೆ ಹಚ್ಚೋದು, ಅದಕ್ಕೆ ಏನೇನು ಬೇಕು, ಯಾವ ರೀತಿ ಕೋಡ್ ಬರಿಬೇಕು, ಯಾವ ರೀತಿ ಕನೆಕ್ಷನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಾಗಿ ನಮಗೆ ಮೇನ್ ಬೇಕಾಗಿರೋದು ಏನಂದ್ರೆ, ಒಂದು RGB LED, ಇನ್ನೊಂದು ESP8266, ಓಕೆ, ಇನ್ನೊಂದು ನಮ್ದು ಆಂಡ್ರಾಯ್ಡ್ ಮೊಬೈಲ್ ಬೇಕು. ಹಾಗೆ ಕೋಡಿಂಗ್ ಅಪ್ಲೋಡ್ ಮಾಡಕ್ಕೆ ಏನ್ ಬೇಕು, ಆರ್ಡಿನೋ ID ಸಾಫ್ಟ್ವೇರ್ ಬೇಕು. ಓಕೆನಾ, ಅದು ನಮಗೆ ಎರಡು ಹಾರ್ಡ್ವೇರ್ ಕಂಪೋನೆಂಟ್ಸ್ ಬೇಕು. ಯಾವುದು LED ಮತ್ತು RGB LED ಮತ್ತು ಯಾವುದಂದ್ರೆ ESP8266. ಓಕೆನಾ, ಅದನ್ನ ಹೇಗೆ ಕನೆಕ್ಷನ್ ಮಾಡೋದಂತ ಈಗ ನೋಡೋಣ. ನೋಡಿ, ಈಗ RGB ಅಲ್ಲಿ 4 ಟರ್ಮಿನಲ್ಸ್ ಇರ್ತಾವೆ. ಅದರಲ್ಲಿ ಒಂದು ಉದ್ದಿದೆ, ಆಮೇಲೆ ಒಂದು ಅದರ ಸೈಡ್ ಇರೋದು ಸ್ವಲ್ಪ ಚಿಕ್ಕದಿದೆ, ಆಮೇಲೆ ಇನ್ನೊಂದು ಅದಕ್ಕಿಂತ ಚಿಕ್ಕದು. ಇದರಲ್ಲಿ ನಮ್ದು ಹೇಗಂದ್ರೆ, ಇದು ಯಾವುದಂದ್ರೆ ಇಲ್ಲಿ ಮಿಡಲ್ ಇರೋದು ಇದು ಉದ್ದಿದೆ ಅಲ್ಲ, ಇದು ನಮ್ದು ಈ ಕಡೆ ಇದೆಯಲ್ಲ, ಇದು ಗ್ರೌಂಡು, ಆಮೇಲೆ ಈ ಕಡೆ ಇರೋದು ರೆಡ್, ಈ ಕಡೆ ಇರೋದು ಗ್ರೀನ್, ಈ ಕಡೆ ಇರೋದು ಬ್ಲೂ. ಓಕೆ, ಇದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪಿನ್ ಕಾನ್ಫಿಗರೇಷನ್ ನಾವು ಕೋಡಲ್ಲಿ ಯಾವ ರೀತಿ ಮಾಡಿರ್ತೇವೋ ಅದೇ ರೀತಿ ಕನೆಕ್ಷನ್ ಮಾಡಬೇಕು. ಈಗ ಇದರಲ್ಲಿ ಇದು ನಮ್ದು ಇದು ಬ್ಲ್ಯಾಕ್ ಅಲ್ಲಿರೋದು ಇದು ಯಾವ್ದಂದ್ರೆ ಬ್ಲ್ಯಾಕ್ ಇದೆಯಲ್ಲ, ಇದು ಯಾವ್ದಂದ್ರೆ ನಮ್ದು ಗ್ರೌಂಡು, ಬ್ಲ್ಯಾಕ್ ಕಲರ್ ಅಲ್ಲಿ ಇರೋದು ಗ್ರೌಂಡು. ಆಮೇಲೆ ಈ ಕಡೆ ಇರೋದು ಗ್ರೀನು, ಈ ಕಡೆ ಇರೋದು ಬ್ಲೂ. ಅಂದ್ರೆ ಇವು ಪಿನ್ ಕಾನ್ಫಿಗರೇಷನ್, RGB LED ಪಿನ್ ಕಾನ್ಫಿಗರೇಷನ್. ಅದನ್ನ ಏನ್ ಮಾಡ್ಬೇಕಂದ್ರೆ, ನಾವು ಯಾವ ಪಿನ್ ಇನಿಷಿಯಲೈಸೇಷನ್ ಅಂದ್ರೆ ನಮ್ದು ಇದರಲ್ಲಿ ಯಾವ ಹೆಸರು ಕೊಟ್ಟಿರ್ತೀವಿ ನಮ್ಮ ಕೋಡಲ್ಲಿ. ಈಗ ನಾವು ಒಂದು ಹೆಸರು ಕೊಟ್ಟಿರ್ತೀವಿ, ರೆಡ್ ಪಿನ್ನಿಗೆ ಯಾವ್ದು ನಂಬರ್ ಅಂತ ಕೊಟ್ಟಿರ್ತೀವಿ, ಗ್ರೀನ್ ಪಿನ್ನಿಗೆ ಯಾವ್ದು ಕೊಟ್ಟಿರ್ತೀವಿ, ಮತ್ತು ಆಮೇಲೆ ಬ್ಲೂ ಪಿನ್ನಿಗೆ ಯಾವ್ದು ಕೊಟ್ಟಿರ್ತೀವಿ. ಅದನ್ನ ನೋಡ್ಕೊಂಡು ಏನ್ ಮಾಡ್ಬೋದು, ನಾವು ಇದನ್ನ ಕನೆಕ್ಟ್ ಮಾಡ್ಕೋಬೇಕು. ಓಕೆನಾ, ಈಗ ನಾನು ಏನ್ ಕೊಟ್ಟಿದ್ದೀನಿ ಅಂದ್ರೆ, ಅಲ್ಲಿ ಕೋಡಲ್ಲಿ ಏನ್ ಕೊಟ್ಟಿದ್ದೇನೆ, 4, 5 ಆಮೇಲೆ 0 ಅಂತ ಪಿನ್ ನಂಬರ್ ಕೊಟ್ಟಿದ್ದೀನಿ. ಅಂದ್ರೆ GPIO ಪಿನ್ ನಂಬರ್ ಕೊಟ್ಟಿದ್ದೀನಿ. ನಾನು ಏನ್ ಕೊಟ್ಟಿಲ್ಲ, ಇದ್ರ ಪಿನ್ ಕೊಟ್ಟಿಲ್ಲ. ಇಲ್ಲಿ ಏನ್ ಚೇಂಜ್ ಆಗುತ್ತೆ ಅಂದ್ರೆ, ಇಲ್ಲಿ ಡಿಜಿಟಲ್ ಪಿನ್ D0, D1, D2, D3, D4, ಆಮೇಲೆ D5, D6, D7, D8. ಈ ಪಿನ್ ಅಂದ್ರೆ ಏನಿರುತ್ತೆ ಅಂದ್ರೆ, ಇದು GPIO ಪಿನ್ ಅಲ್ಲ, ಇದು ಏನ್ ಕೊಟ್ಟಿರ್ತಾರೆ, ಡಿಜಿಟಲ್ ಪಿನ್ ಕೊಟ್ಟಿರ್ತಾರೆ. GPIO ಪಿನ್ ನಂಬರ್ ಅನ್ನ ನಾವು ಕೋಡಲ್ಲಿ ಬರಿಬೇಕಾಗಿತ್ತೆ. ಓಕೆನಾ, D0 ಅಂದ್ರೆ ಏನು, ನಮ್ದು GPIO ಪಿನ್ ನಂಬರ್ ಏನ್ ಬರುತ್ತೆ, 16 ಬರುತ್ತೆ. D1 ಅಂದ್ರೆ 5 ಬರುತ್ತೆ. ನಾನು ಏನ್ ಕೊಟ್ಟಿದ್ದೀನಿ ಅಲ್ಲಿ 540 ಅಂತ ಕೊಟ್ಟಿದ್ದೀನಿ. ನಾನು D1, D2, D3 ಅನ್ನ ಅಲ್ಲಿ ನೇಮಿಂಗ್ ಕೊಟ್ಟಿದ್ದೀನಿ. ನಾನು RGB ರೆಡ್, ಗ್ರೀನು, ಆಮೇಲೆ ಬ್ಲೂಗೆ ಏನ್ ಮಾಡಿದ್ದೀನಿ D1, D2. ಇದನ್ನ ಅಲ್ಲಿ ಕೋಡಲ್ಲಿ ಏನ್ ಕೊಟ್ಟಿದ್ದೇನೆ ಅಂದ್ರೆ 540 ಅಂತ ಕೊಟ್ಟಿದ್ದೇನೆ. ಆಮೇಲೆ D4 ಅಂದ್ರೆ ನಮ್ದು GPIO ಪಿನ್ 2 ಆಗುತ್ತೆ. D5 ಅಂದ್ರೆ ಏನಾಗುತ್ತೆ ಅಂದ್ರೆ, D5 ಅಂದ್ರೆ ಪಿನ್ ನಂಬರ್ 14, D6 ಅಂದ್ರೆ 12, D7 ಅಂದ್ರೆ 13, D8 ಅಂದ್ರೆ 15. ಓಕೆ, ನೀವು ಏನ್ ಮಾಡ್ಬೇಕಂದ್ರೆ, ಈ ಪಿನ್ ಅನ್ನ ಕೊಟ್ರೆ ಆಗಲ್ಲ. D1, D2 ಅಂತ ಕೊಟ್ರೆ ಅಲ್ಲಿ ನಿಮ್ದು ವರ್ಕ್ ಆಗಲ್ಲ, ನಿಮ್ದು ಎರರ್ ತೋರಿಸುತ್ತೆ. ಅದಕ್ಕಾಗಿ ನೀವು ಏನ್ ಮಾಡ್ಬೇಕು, GPIO ಪಿನ್ ಇನಿಷಿಯಲೈಸೇಷನ್ ಮಾಡಬೇಕು. GPIO ಪಿನ್ ಅಂದ್ರೆ ಈಗ ನಾನು ಏನ್ ಕೊಟ್ಟಿದ್ದೀನಿ, 540 ಅಂತ ಕೊಟ್ಟಿದ್ದೀನಿ ಪಿನ್ ನಂಬರ್ ಅನ್ನ. ನೀವು ಒಂದ್ ವೇಳೆ D5, D6, D7 ಪಿನ್ ನಂಬರ್ ತಗೋಬೇಕಾಗಿತ್ತಂದ್ರೆ ನೀವು 14, 12, 13 ಅಂತ ಅಲ್ಲಿ GPIO ಪಿನ್ ನಂಬರ್ ಅನ್ನ ಕೊಡಬೇಕು. GPIO ಪಿನ್ 14, 12, 13 ಆ ತರ ನೀವು ಏನ್ ಮಾಡ್ಬೇಕು ಕನೆಕ್ಷನ್. ಒಂದ್ ವೇಳೆ ನೀವು ಇಲ್ಲಿ ಅಂದ್ರೆ ಅಲ್ಲಿ ಪಿನ್ ನಂಬರ್ ರಾಂಗ್ ಕೊಟ್ರೆ ನಿಮ್ದೇನಾಗಲ್ಲ, LED ವರ್ಕ್ ಆಗಲ್ಲ. ಓಕೆನಾ, ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ನೀವು ಪಿನ್ ನಂಬರ್ ಅನ್ನ ಕರೆಕ್ಟ್ ಆಗಿ ಯಾವ ರೀತಿ ಕೊಡಬೇಕು, ಯಾವ್ದು ಪಿನ್ ನಂಬರ್ GPIO ಪಿನ್ಗೆ ಯಾವ್ದು ಕನೆಕ್ಷನ್ ಮಾಡಬೇಕು, ಇದು ಮೇನ್ ಇಂಪಾರ್ಟೆಂಟು. ಈ GPIO ಪಿನ್ನು ESP8266 ಅಲ್ಲಿ GPIO ಪಿನ್ನು ಮತ್ತು ಡಿಜಿಟಲ್ ಪಿನ್ನು ಅದೇ ಮೇನ್ ಆಗಿ ನೋಡ್ಕೋಬೇಕು. ಓಕೆ, ಈಗ ಕೋಡ್ ನೋಡಿ, ಕೋಡ್ ಹೇಗಿದೆ ಅಂತ ನೋಡಿ. ಕೋಡಲ್ಲಿ ಏನಿದೆ, ಇನ್ಕ್ಲೂಡ್ ಪಿನ್ ನಂಬರು ಹೇಗಿದೆ ನಮ್ದು. ಫಸ್ಟಿಗೆ ಏನ್ ಮಾಡಿದೀನಿ, ನನಗೆ ಯಾವುದು ಲೈಬ್ರರಿ ಬೇಕು ಆ ಲೈಬ್ರರಿಯನ್ನು ಇನಿಷಿಯಲೈಸೇಷನ್ ಮಾಡ್ಕೊಂಡು wifi.h, ಯಾಕಂದ್ರೆ ನಮ್ದು ವೈಫೈ ಕನೆಕ್ಷನ್ ಮಾಡ್ಕೊಳ್ಳೋಕೆ ಇದು ವೈರ್ಲೆಸ್ ಕನೆಕ್ಷನ್ ಅಲ್ವಾ, ಅದಕ್ಕಾಗಿ ವೆಬ್ ಸರ್ವರ್ನ ಯೂಸ್ ಮಾಡಿದ್ದೀನಿ. HTML ಪೇಜ್ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಇದನ್ನು ಯೂಸ್ ಮಾಡಿದ್ದೀನಿ. ನಮ್ದು ಇದು ನೋಡಿ, SSID ಪಾಸ್ವರ್ಡ್ ಅಂದ್ರೆ ಏನಂದ್ರೆ ನಮ್ದು ವೈಫೈ ಪಾಸ್ವರ್ಡ್. ಇದು ವೈಫೈ ಪಾಸ್ವರ್ಡ್. ನೀವು ಅಲ್ಲಿ ನಿಮ್ಮ ಮೊಬೈಲಲ್ಲಿ ಹಾಟ್ಸ್ಪಾಟ್ ಅನ್ನ ಏನ್ ಮಾಡಬೇಕು, 1 2 3 ಅಂದ್ರೆ ನಿಮ್ದು ನೇಮ್ 1 2 3 4 5 6 7 8 ಅಂತ ಕೊಡಬೇಕು. ಆಮೇಲೆ ಪಾಸ್ವರ್ಡ್ ಅನ್ನು ಏನ್ ಕೊಡಬೇಕು, 1 2 3 4 5 6 7 8 ಅಂತಾನೆ ಕೊಡಬೇಕು. ಅಂದ್ರೆ
ನೀವು ಈ ಪಿನ್ ಅದನ್ನ ಕನೆಕ್ಟ್ ಮಾಡ್ಕೋಬಹುದು. ಓಕೆನಾ? ಈಗ ನೋಡಿ ಇಲ್ಲಿ ನಾನು ನೆಕ್ಸ್ಟ್ ಹೇಳಿಲ್ವಾ, ಇಲ್ಲಿ ರೆಡ್ ಪಿನ್ ಅಲ್ಲಿ ನಾನು ಏನು ಕನೆಕ್ಟ್ ಮಾಡಿದೆ, D1 D2 D3 ಅಂತ ಕನೆಕ್ಟ್ ಮಾಡಿದೆ. ಇಲ್ಲಿ ಏನು ಕೊಟ್ಟಿದ್ದೀನಿ 540 ಅಂತ ಕೊಟ್ಟಿದ್ದೀನಿ. ನೀವು ಇಲ್ಲಿ 540 ಕೊಟ್ಟಿದ್ದೀನಿ ಅಂತ ಹಂಗೆ ಕನೆಕ್ಟ್ ಮಾಡಿದ್ರೆ ನಿಮ್ದು ವರ್ಕ್ ಆಗಲ್ಲ. ಅದಕ್ಕಾಗಿ ನೀವು ಏನು ಮಾಡಬೇಕು, ಇದು GPIO ಪಿನ್, ಅದು ನಿಮ್ದು ಡಿಜಿಟಲ್ ಪಿನ್. ಇದ್ರದ್ದು ಯಾವ್ದಿದೆ ಅಂತ ನೋಡ್ಕೋಬೇಕು. ನಾನು ಈಗ ಜಸ್ಟ್ ಹೇಳಿದೆ ಅಂದ್ರೆ D0 ಅಂದ್ರೆ ಎಷ್ಟು, D1 ಅಂದ್ರೆ D0 ಅಂದ್ರೆ ನಮ್ದು ಪಿನ್ ನಂಬರ್ 16 GPIO, D1 5, D2 4, D3 0, D4 2, D5 14, D6 12, D7 13, D8 15. ಇದು ನಮ್ದು GPIO ಪಿನ್ ಈಕ್ವಲ್ ಟು GPIO ಪಿನ್ ಇರುತ್ತೆ. ಈಗ ನಾನು ನೆಕ್ಸ್ಟ್ ಏನು ಮಾಡಿದೆ, ಬ್ಲಿಂಕ್ ಸ್ಪೀಡು ಅಥವಾ ಇದು ಸ್ಪೀಡನ್ನು ಇದು ಮಾಡೋಕ್ಕೆ ಎಷ್ಟು ಜಲ್ದಿ ಮೂವ್ಮೆಂಟ್ ಆಗಬೇಕಂತ ಇದನ್ನೆಲ್ಲ ನಾನು ಏನು ಮಾಡಿದ್ದೀನಿ, ಕೋಡಲ್ಲಿ ಬರೆದಿದ್ದೀನಿ ನೋಡಿ. ಗ್ರೀನ್ ಪಿನ್ನು, ಔಟ್ಪುಟ್ಟು, ಆಮೇಲೆ ನಾನು ನೆಕ್ಸ್ಟ್ ಏನು ಮಾಡಿದ್ದೀನಿ, HTML ಪೇಜನ್ನು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಇದಕ್ಕಾಗಿ ಬಟನ್ಸು ಅವೆಲ್ಲ ಕ್ರಿಯೇಟ್ ಮಾಡಿದ್ದೀನಿ. ಈಗ ಹೆಂಗೆ ನಮ್ಮದು ಕನೆಕ್ಟ್ ಆಗುತ್ತೆ, ವೈಫೈ ಹಿಂಗೆ ಕನೆಕ್ಟ್ ಆಗುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಓಕೆ, ಇದು ನಮ್ದೆಲ್ಲ ಕೋಡು ಬರೆದಿದ್ದಾಯ್ತು. ಈ ರೀತಿ ಕೋಡು ಬರಿಬೇಕು. ಓಕೆನಾ? ಈ ಕೋಡನ್ನು ಏನು ಮಾಡಬೇಕು, ನಿಮ್ಮದು ESP32 ಅಲ್ಲಿ ಅಪ್ಲೋಡ್ ಮಾಡಬೇಕು. ಆಗ ನಿಮ್ದು ಏನಾಗುತ್ತೆ, ನಿಮ್ಮ ಮೊಬೈಲಲ್ಲಿ ನೀವು ವೈಫೈಯನ್ನು ಸೆಟ್ ಮಾಡ್ಕೋಬೇಕು. ಅದು ನಾನು ತೋರಿಸ್ತೀನಿ ಈಗ ಹೆಂಗೆ ಸೆಟ್ ಮಾಡ್ಕೋಬೇಕಂತ. ಓಕೆ, ಈಗ ನಿಮ್ಮ ಮೊಬೈಲ್ ಹಾಟ್ಸ್ಪಾಟನ್ನು ಕ್ಲಿಕ್ ಮಾಡಬೇಕು. ಓಕೆ, ಯಾಕಂದರೆ ಹಾಟ್ಸ್ಪಾಟ್ ಅಂದರೆ ಇಥರ್ನೆಟ್ ಕನೆಕ್ಟ್ ಆಗುತ್ತೆ, ಸ್ಪೀಡಾಗಿ ವರ್ಕ್ ಆಗುತ್ತೆ. ನೀವು ವೈಫೈ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಒಂದು ಸ್ವಲ್ಪ ಸ್ಲೋ ಆಗುತ್ತೆ. ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿದ್ರೆ ವರ್ಕು ಸ್ಪೀಡ್ ಆಗುತ್ತೆ. ಓಕೆ, ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು, ಹಾಟ್ಸ್ಪಾಟ್ ಕಾನ್ಫಿಗ್ರೇಷನ್ ಅಂತ ಹೋಗಬೇಕು. ಯಾಕಂದರೆ ಇಲ್ಲಿ ನೇಮು ಪಾಸ್ವರ್ಡ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ನೀವು ಏನು ಮಾಡಬೇಕು, ಚೇಂಜ್ ಮಾಡ್ಕೋಬೇಕು. ಓಕೆ, ನಂದೀಗ ಕರೆಕ್ಟ್ ಇದೆ, ನಾನು ತೋರಿಸ್ತೀನಿ ಹೇಗೆ ಚೇಂಜ್ ಮಾಡ್ಕೋಬೇಕಂತ. 1 2. ಓಕೆ, ಆಮೇಲೆ ಏನು ಮಾಡಬೇಕು, ಪಾಸ್ವರ್ಡನ್ನು ನಿಮ್ಗೆ ಯಾವ ರೀತಿ ಬೇಕು, ಈಗ ನೀವು ಅಥವಾ 6, ನಂದು 1 2 3 6 ಅಂತ ಕೊಟ್ಟಿದ್ದೀನಿ, ಅದಕ್ಕಾಗಿ ನಾನು ಸೆಟ್ ಮಾಡಿಕೊಂಡೆ. ಓಕೆ, ಈಗ ಇಲ್ಲಿ ಏನು ಮಾಡಬೇಕು, ಡನ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಡನ್ ಅಂತ ಕ್ಲಿಕ್ ಮಾಡಿ ಈಗ ನಿಮ್ದು ಏನಾಯಿತು, ಈಗ ಪಾಸ್ವರ್ಡು ಮತ್ತು SSID ಏನಾಯಿತು, ನೇಮು ಚೇಂಜ್ ಆಯಿತು. ಏನಂತ 1 2 3 4 5 6 7 8 1 2 3 4 5 6 7 8 ಅಂತ. ಈಗ ನೀವೇನು ಮಾಡಬೇಕು, ಅಲ್ಲಿ ಅದು ESP32 ಅನ್ನು ಈಗ ಕೋಡನ್ನು ಅಪ್ಲೋಡ್ ಮಾಡಿ ಏನು ಮಾಡಬೇಕು, ಕನೆಕ್ಟ್ ಮಾಡಬೇಕು. ಓಕೆ, ಈಗ ನಾನು USB ಕೇಬಲನ್ನು ಕನೆಕ್ಟ್ ಮಾಡ್ತೀನಿ ಲ್ಯಾಪ್ಟಾಪ್ಗೆ, ಅಂದರೆ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡ್ತೀನಿ. ಓಕೆ, ಈಗ ಪವರ್ ಸಪ್ಲೈ ಕನೆಕ್ಟ್ ಆಯಿತು. ಓಕೆ, ಈಗ ಏನು ಮಾಡೋಣ, ಮೊಬೈಲಲ್ಲಿ ನಾವು ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊಂಡಿದ್ದೇವಲ್ಲ, ಈಗ ಹಾಟ್ಸ್ಪಾಟನ್ನು ಆನ್ ಮಾಡೋಣ. ಓಕೆ, ಹಾಟ್ಸ್ಪಾಟ್ ಆನ್ ಮಾಡಿದಾಗ ನಮಗೆ ತೋರಿಸುತ್ತೆ, ಈಗ ಹಾಟ್ಸ್ಪಾಟು ಆನ್ ಆಯ್ತಲ್ವಾ, ಈಗ ನಮ್ದು ಏನಾಗುತ್ತೆ, ಕನೆಕ್ಟ್ ಆಗುತ್ತೆ. ಓಕೆ, ಹಾಟ್ಸ್ಪಾಟು ಈಗ ಕನೆಕ್ಟ್ ಆಯ್ತು ನೋಡಿ. ESP ಇದು ನಮ್ಮದು ಏನಾಗಿದೆ, ಈಗ ಕನೆಕ್ಟ್ ಆಗಿದೆ. ಇಲ್ಲೇನು ತೋರಿಸುತ್ತೆ, ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೊಂದು IP ಅಡ್ರೆಸ್ ತೋರಿಸುತ್ತೆ. ಇದು ಹೇಗೆಂದರೆ ವೈರ್ಲೆಸ್ ಅಂದರೆ ನಿಮ್ಮದು IP ಅಡ್ರೆಸ್ ಅಂದರೆ ಲ್ಯಾನ್ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್, ವೈಫೈ ನೆಟ್ವರ್ಕಿಂದ ಏನಾಗುತ್ತೆ ಕನೆಕ್ಟ್ ಆಗಿ ನೀವು ವೈರ್ಲೆಸ್ ಥ್ರೂ ಏನು ಮಾಡ್ತೀರಾ, ಕಂಟ್ರೋಲ್ ಮಾಡ್ತೀರಾ. ಈಗ ನಮ್ಮದು IP ಅಡ್ರೆಸ್ ಏನಂತ ತೋರಿಸ್ತಾ ಇದೆ, 192.168.76.195 ಅಂತ ಈಗ IP ಅಡ್ರೆಸ್ ತೋರಿಸ್ತಾ ಇದೆ. ಇದನ್ನು ಏನು ಮಾಡಬೇಕು, ನಾವು ಗೂಗಲ್ ಬ್ರೌಸರಲ್ಲಿ ಹೋಗಿ ಏನು ಮಾಡಬೇಕು, ಈ IP ಅಡ್ರೆಸ್ಸನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೊಂದು HTML ಪೇಜ್ ಹೋಗುತ್ತೆ. ಅದೇ ನಮ್ದು ಏನಾಗುತ್ತೆ, ವೈಫೈ ಕಂಟ್ರೋಲ್ ಅಂದರೆ ವೈರ್ಲೆಸ್ ಕಂಟ್ರೋಲ್ ಇದು ಆಗಿರುತ್ತೆ. ವೈರ್ಲೆಸ್ ಕಂಟ್ರೋಲ್ LED ಆಗಿರುತ್ತೆ. ನಮ್ಗೆ ಯಾವ ಕಲರ್ ಬೇಕು ಆ ಕಲರನ್ನು ಬ್ಲಿಂಕ್ ಮಾಡೋದು. ಈಗ ಓಕೆ, ಈಗ ನಾವೇನು ಮಾಡೋಣ, ಹೋಗಿ ನೋಡೋಣ. ಈಗ ನಮ್ಮದು IP ಅಡ್ರೆಸ್ಸನ್ನು ಸರ್ಚ್ ಮಾಡ್ತಾ ಇತ್ತು ನೋಡಿ, ಅಲ್ಲಿ ಹಾಟ್ಸ್ಪಾಟಲ್ಲಿ ನಮಗೆ IP ಅಡ್ರೆಸ್ ತೋರಿಸುತ್ತಲ್ವ, ಅದನ್ನು ಈಗ ಸರ್ಚ್ ಮಾಡೋಣ. ಓಕೆ, ಅದನ್ನು ಸರ್ಚ್ ಮಾಡಿದಾಗ ಈಗ ನಮ್ಗೆ ಏನು ಓಪನ್ ಆಗುತ್ತಂತ ನೋಡಿ. ಈಗ ಲೋಡಿಂಗ್ ಆಗ್ತಾ ಇದೆ. ಓಕೆನಾ? ಈಗ ನೋಡಿ ನಮ್ಮದು ಈ ಥರ HTML ಪೇಜು ಓಪನ್ ಆಯಿತು ನೋಡಿ. ಇಲ್ಲಿ ಏನೇನು ಕಾಣ್ತಾ ಇದೆ, ಓಪನ್ ಆಯಿತು HTML ಪೇಜ್. ಈ ಥರ ರೆಡ್ಡು ಗ್ರೀನು ಬ್ಲೂ ಈ ಥರ ಏನಾಗುತ್ತೆ ನಮಗೆ ಕಾಣುತ್ತೆ. ಓಕೆನಾ? ಈಗ ರೆಡ್ ನಮಗೆ ಯಾವ ಕಲರ್ ಬೇಕು ಆ ಕಲರನ್ನು ಹೇಗೆ ಬ್ಲಿಂಕ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ರೆಡ್ ಬೇಕು, ರೆಡ್ ಕ್ಲಿಕ್ ಮಾಡಬೇಕು. ಈಗ ರೆಡ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ರೆಡ್ ಕಲರ್ ಬರ್ತಾ ಇದೆ. ಓಕೆನಾ? ಈಗ ನೆಕ್ಸ್ಟು ಗ್ರೀನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಈಗ ನೆಕ್ಸ್ಟ್ ಯಾವ್ದು ಬೇಕು, ಗ್ರೀನು. ಈಗ ಗ್ರೀನ್ ಬಂತಲ್ವಾ, ಈಗ ಗ್ರೀನ್ ಆಯಿತು. ಈಗ ಏನು ಬೇಕು, ಈಗ ಬ್ಲೂ ಕಲರ್ ಬ್ಲಿಂಕ್ ಮಾಡಿದಾಗ ಬ್ಲೂ ಬಂತು. ಈಗ ಯೆಲ್ಲೋ ಕಲರು ಆಮೇಲೆ ನೆಕ್ಸ್ಟ್ ಕಲರು. ಈಗ ನೋಡಿ ಕಲರ್ ಚೇಂಜ್ ಆಯ್ತಾ ಇಲ್ವಾ? ಈಗ ನೋಡಿ, ಈಗ ಕಲರ್ ಚೇಂಜ್ ಆಯ್ತು. ಓಕೆನಾ? ಈಗ ನೆಕ್ಸ್ಟ್ ಚೇಂಜ್ ಮಾಡಬೇಕು, ಈಗ ಬೇರೆ ಕಲರು. ಈಗ ನಮಗೆ ನೆಕ್ಸ್ಟ್ ಕಲರ್ ಬಂತು. ಓಕೆ, ಈಗ ವೈಟ್ ಕಲರು. ಸ್ವಲ್ಪ ಲೋಡ್ ಆಗ್ತಾ ಇದೆ, ಯಾಕೆಂದ್ರೆ ಡಾಟಾ ಅಂದ್ರೆ ಇಂಟರ್ನೆಟ್ ಮೇಲೆ ಇದು ಆಗುತ್ತೆ.
ಈಗ ವೈಟ್ ಕಲರ್ ಬಂತಲ್ವಾ, ವೈಟ್. ಈಗ ನೆಕ್ಸ್ಟ್ ನಮಗೆ ಪರ್ಪಲ್ ಬೇಕಾ, ಪರ್ಪಲ್ ಅನ್ನು ಆನ್ ಮಾಡೋಣ. ಓಕೆ, ಪರ್ಪಲ್ ನೋಡಿ, ಈಗ ನೆಕ್ಸ್ಟ್ ಪರ್ಪಲ್ ಬಂತು. ಓಕೆನಾ, ಈಗ ನೆಕ್ಸ್ಟ್ ಪರ್ಪಲ್. ಈಗ ಆರೆಂಜ್ ಬೇಕು, ಆರೆಂಜು ಬರುತ್ತೆ. ಈಗ ಆರೆಂಜ್ ಮೇಲೆ ಕ್ಲಿಕ್ ಮಾಡಿದೆ, ಈಗ ಆರೆಂಜ್ ಬಂತು. ಓಕೆನಾ, ಆರೆಂಜು. ಈಗ ನೆಕ್ಸ್ಟ್ ಟೇಲ್ ನೋಡಿ, ಈಗ ಕಲರ್ ಚೇಂಜ್ ಆಯ್ತು. ಇದೇ ತರ ನಾನು ಏನ್ ಮಾಡಿದೀನಿ, 10 LED 10 ಕಲರ್ನ ಹೇಗೆ ಬ್ಲಿಂಕ್ ಮಾಡೋದು ಅಂತ ತೋರಿಸಿದ್ದೀನಿ. ಇದೇ ತರ ನಿಮ್ಗೆ ಹೆಚ್ಚಿಗೆ ಬೇಕಾದ್ರೂ ಹೆಚ್ಚಿಗೆ ಆ್ಯಡ್ ಮಾಡ್ಕೋಬಹುದು, ಕಡಿಮೆ ಕಲರ್ ಬೇಕಾ ಕಡಿಮೆ ಕಲರ್ ಅನ್ನು ಮಾಡ್ಬೋದು. ಹೌದಾ, ಟೋಟಲ್ ಆಗಿ ಈ ಪ್ರಾಜೆಕ್ಟ್ ಅನ್ನ ಹೇಗೆ ಮಾಡೋದು ಅಂತ ಅರ್ಥವಾಯ್ತಲ್ವಾ. ಈಗ ರೆಡ್, ಒಂದ್ ವೇಳೆ ರೆಡ್ ಬೇಕಂದ್ರೆ ನಿಮ್ಗೆ ರೆಡ್ ಕ್ಲಿಕ್ ಮಾಡ್ಬೋದು. ನೋಡಿ, ರೆಡ್ ಬಂತ, ಗ್ರೀನು, ಬ್ಲೂ. ಇದೇ ತರ ಯಾವ ಕಲರ್ ಬೇಕೋ ಆ ಕಲರ್ ಅನ್ನ ಈ ಪ್ರಾಜೆಕ್ಟ್ ನಿಂದ ನೀವು ಏನ್ ಮಾಡ್ಬೋದು, ಬ್ಲಿಂಕ್ ಮಾಡ್ಬೋದು. ನಿಮ್ಗೆ ಎಲ್ಲಾದ್ರೂ ರಿಕ್ವೈರ್ಡ್ ಇದ್ರೆ ಅಲ್ಲಿ ಈ ಪ್ರಾಜೆಕ್ಟ್ ಅನ್ನ ಮಾಡಿ ನೀವು ಕಲರ್ ಅನ್ನ ಬ್ಲಿಂಕ್ ಮಾಡ್ಬೋದು. ಓಕೆನಾ.